ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ನೆಕ್ಸ್ಟ್ ವಿಡಿಯೋ ಬೇಕು ಅಂತ. ಡೆಫಿನೆಟ್ಲಿ ನಾನು ಕನ್ಸಿಡರ್ ಮಾಡ್ತೀನಿ. ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ ಏನ್ರ ಬಗ್ಗೆ ಈ ಒಂದು ವಿಡಿಯೋ ಅಂತ. ಎಸ್, ಕರೆಂಟ್ ಫೀಲಿಂಗ್ಸ್. ಸೊ ತುಂಬ ಟೈಮಿಂದ ತುಂಬ ಜನ ಏನು ಕಮೆಂಟ್ ಸೆಕ್ಷನಲ್ಲಿ ಹಾಕ್ತಾ ಇದ್ರಿ ಕರೆಂಟ್ ಎನರ್ಜೀಸ್ ಅಥವಾ ಕರೆಂಟ್ ಫೀಲಿಂಗ್ಸ್ ಏನಿದೆ ಅಂತ ಬೇಕು ಅಂತ, ಅಪ್ಡೇಟ್ಸ್ ಬೇಕು ಅಂತ. ಸೊ ಎಸ್, ಈ ಒಂದು ವಿಡಿಯೋದಲ್ಲಿ ಮಾಡೋಣ. ಕರೆಂಟ್ಲಿ ನಾನು ನನ್ನ ಹೋಮ್ ಟೌನಲ್ಲಿದ್ದೀನಿ. ಐ ಹ್ಯಾಡ್ ಟು ರಶ್ ಇನ್. ಎಸ್, ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಳ್ಳೋದಕ್ಕಾಗಿಲ್ಲ ಗೈಸ್. ಸೊ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಹಾಕ್ತಾ ಇರ್ತಾರೆ ಹೇರ್ ಸ್ಟೈಲ್ ಮಾಡ್ಕೊಳ್ಳಿ ಅಂತ, ಬಟ್ ಆಗಲಿಲ್ಲ. ಓಕೆ, ಸೊ ಎಸ್, ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಲೆಟ್ಸ್ ಸಿ ಫೀಲಿಂಗ್ಸ್. ಓ, just a minute guys. All right, okay, let me focus. ಸೊ ವೀಲ್ ಆಫ್ ಫಾರ್ಚೂನ್. ತುಂಬ ಜನ ನಾನು ಏನು ನೋಡ್ತಾ ಇದ್ದೀನಿ, ಪಾಸ್ಟ್ ಫ್ಯೂ ವೀಕ್ಸ್ ಇಂದ ಹೆಂಗಿತ್ತು ರಿಲೇಶನ್ಶಿಪ್ ಅಥವಾ ಕನೆಕ್ಷನ್, ಹಂಗಿಲ್ಲ, ಕಂಪ್ಲೀಟ್ಲಿ ಶಿಫ್ಟ್ ಆಗಿದೆ. ಸೊ ಪಾಸ್ಟ್ ಫ್ಯೂ ವೀಕ್ಸಲ್ಲಿ ನೀವು ಕಾಂಟ್ಯಾಕ್ಟಲ್ಲಿ ಇದ್ರಿ ಅಂದರೆ ಮೇ ಬಿ ಫ್ಯೂ ಡೇಸ್ ಬಿಫೋರ್, ಅಂದರೆ ನಿನ್ನೆ ಮೊನ್ನೆ ಇವತ್ತು ತುಂಬ ಎನರ್ಜೀಸಲ್ಲಿ ಡ್ರಿಫ್ಟ್ ಆಗಿದೆ. ಅಂದರೆ ಮಾತಾಡಿಸ್ತಾ ಇದ್ದವರು ಇವಾಗ ಸ್ವಲ್ಪ ಮನಸ್ತಾಪಗಳಾಗ್ತಾ ಇರೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ಯಾರೆಲ್ಲ ಮಾತಾಡಿಸ್ತಾ ಇರಲಿಲ್ಲ, ಸಡನ್ ಆಗಿ ಕಾಂಟ್ಯಾಕ್ಟ್ ಮಾಡಿರೋದು ಅಥವಾ ಸಡನ್ ಆಗಿ ನಿಮ್ಮ ಮೆಸೇಜಸ್ಸಿಗೆ ರೆಸ್ಪಾಂಡ್ ಮಾಡಿರೋದು ಅಥವಾ ಸಡನ್ ಆಗಿ ನಿಮ್ಮ ಸ್ಟೋರೀಸಿಗೆ ಲೈಕ್ ಮಾಡೋದು ಅಥವಾ ರೆಸ್ಪಾಂಡ್ ಮಾಡೋದು, ಇದೆಲ್ಲ ಸಡನ್ ಚೇಂಜಸ್ನ ನೀವು ನೋಡಿದ್ದೀರಾ. ಓಕೆ, ಸೊ ಕರೆಂಟ್ ಸಿಚುವೇಶನಲ್ಲಿ ಹೆಂಗಿದೆ ಅಂದರೆ ಇದು ಹಿಂಗಿರಲಿಲ್ಲ. ಫ್ಯೂ ವೀಕ್ಸ್ ಬ್ಯಾಕ್ ಹಿಂಗಿರಲಿಲ್ಲ, ಕಂಪ್ಲೀಟ್ ಆಗಿ ಡ್ರಿಫ್ಟ್ ಆಗಿರೋದನ್ನ ನೋಡಿದ್ದೀರಾ. ಮೇ ಬಿ ನಿಮಗೆ ಅದೇ ಮನಸ್ಸಲ್ಲಿ ಇವಾಗ ಕ್ವೆಶನ್ ಮಾರ್ಕ್ ಆಗಿದೆ, ಆಲ್ ಆಫ್ ಅ ಸಡನ್ ಏನಾಯಿತು, ವಾಟ್ ಈಸ್ ದ ರೀಸನ್ ಅವ್ರು ನಿಮ್ಮನ್ನ ಸಡನ್ ಆಗಿ ಕಾಂಟ್ಯಾಕ್ಟ್ ಮಾಡಿದ್ರು, ವಾಟ್ ಈಸ್ ದ ರೀಸನ್ ಸಡನ್ ಆಗಿ ನಿಮ್ಮ ಬಗ್ಗೆ ಇಂಪಾರ್ಟೆನ್ಸ್ ಬಂತು. ಓಕೆ, ಇಟ್ಸ್ 7 ಆಫ್ ಕಪ್ಸ್. ಓಕೆ, 7 ಆಫ್ ಕಪ್ಸ್ ಮೇನ್ ಆಗಿ ಏನು ಹೇಳುತ್ತೆ ಅಂದರೆ ಕನ್ಫ್ಯೂಷನ್ ಎನರ್ಜಿ ಹೇಳುತ್ತೆ. 7 ಆಫ್ ಕಪ್ಸ್ ಮೇನ್ ಆಗಿ ಏನು ಹೇಳುತ್ತೆ ಅಂದರೆ ಇನ್ನೂ ಪ್ರಯಾರಿಟಿ ಯಾವುದಕ್ಕೂ ಕೊಟ್ಟಿಲ್ಲ, ಪ್ರಯಾರಿಟಿ ಯಾವ ಒಂದು ಆಪ್ಷನ್ಸ್ಗೂ ಕೊಟ್ಟಿಲ್ಲ ಅಂತ. ಸೊ ಕರೆಂಟ್ ಎನರ್ಜಿ ನಾನು ಏನು ನೋಡ್ತಾ ಇದ್ದೀನಿ, ಇವೊಂದು ಅವ್ರು ನಿಮಗೆ ವಾಪಸ್ ರಿಟರ್ನ್ ಆಗಿದ್ದಾರೆ ಅಥವಾ ಇವೊಂದು ಅವರು ನಿಮ್ಮ ಜೊತೆ ಮತ್ತೆ ಮಾತಾಡೋದಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಇವಾಗ್ಲೂ ಅವರಿಗೊಂದು ಕ್ಲಾರಿಟಿ ಇಲ್ಲ ನಿಮ್ಮಿಬ್ಬರ ಮಧ್ಯೆ ಯಾವ ಥರ ಬಾಂಡಿಂಗ್ ಇದೆ, ಯಾವ ಥರ ಕನೆಕ್ಷನ್ ಇದೆ ಅಂತ. ಆ್ಯಂಡ್ ಯಾರಿಗೆಲ್ಲ ಲೈಕ್ ಆಲ್ ಆಫ್ ಅ ಸಡನ್ ಮಾತಾಡೋದು ಸ್ಟಾಪ್ ಮಾಡಿದ್ರು ಅಥವಾ ಆಲ್ ಆಫ್ ಅ ಸಡನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಅಂದರೆ ದ ರೀಸನ್ ಈಸ್ ಅವರು ಕಂಪೇರ್ ಮಾಡ್ತಾ ಇದ್ದಾರೆ ನಿನ್ನ ಕೆಲವೊಂದೊಂದು ಪೀಪಲ್ ಜೊತೆ, ಅಥವಾ ಅವ್ರ ಲೈಫಲ್ಲಿ ಆಲ್ರೆಡಿ ಇವಾಗ ಆಪ್ಷನ್ಸ್ ಇದೆ. ಓಕೆ, ಅದು ಇನ್ನೊಬ್ರು ಪರ್ಸನ್ ಆಗಿರ್ಬೋದು ಆಸ್ ಅ ಆಪ್ಷನ್ ಆಗಿ ಬಂದಿರೋದು, ಅಥವಾ ಸಮಥಿಂಗ್ ಎಲ್ಸ್ ಅವ್ರು ಫಸ್ಟ್ ಪ್ರಯಾರಿಟಿ ಕೊಡ್ತಾ ಇದ್ದಾರೆ. ಮನಿ, ಫೇಮ್, ಕೆಲಸ, ಇಂಡಿವಿಜುವಲ್ ಆಗಿರೋದು. ಸೊ ಅವರು ಕಂಪ್ಲೀಟ್ಲಿ ಡಿಸಿಷನ್ ಮಾಡೋ ಒಂದು ಸಿಚುವೇಶನ್ ಅಲ್ಲಿಲ್ಲ, ಕಂಪ್ಲೀಟ್ ಆಗಿ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಂಡಿದ್ದಾರೆ. ಕಂಪ್ಲೀಟ್ ಆಗಿ ಅವ್ರ ಫೋಕಸ್ ಚೇಂಜ್ ಆಗಿದೆ. ಇದಕ್ಕೊಂದು ಕ್ಲಾರಿಟಿ ಕೊಡೋಣ. ದೇರ್ ಈಸ್ 4 ಆಫ್ ಸ್ವರ್ಡ್ಸ್. ನಿಮ್ಮ ಪಾರ್ಟ್ನರ್ಗೆ ಒಂದು ಶಾರ್ಟ್ ಬ್ರೇಕ್ ಬೇಕು. ನಿಮ್ಮ ಪಾರ್ಟ್ನರ್ಗೆ ಮೇ ಬಿ ಇಂಡಿಪೆಂಡೆಂಟ್ ಆಗಿರೋದಂತ ಅಲ್ಲ, ಬಟ್ ಮೇ ಬಿ ಎನರ್ಜಿ ಅಥವಾ ಈ ಒಂದು ರಿಲೇಶನ್ಶಿಪ್ ಅಥವಾ ಈ ಒಂದು ಕಮಿಟ್ಮೆಂಟು ಅಥವಾ ಫ್ರೆಂಡ್ಶಿಪ್ಪೇ ಆಗಿರ್ಬೋದು, ಜಾಸ್ತಿ ಎಫರ್ಟ್ ಹಾಕ್ತಾ ಇದ್ದೀನಿ, ಜಾಸ್ತಿ ಇದು ನನ್ನ ಒಂದು ಪರ್ಸ್ನಲ್ ಗೋಲ್ಗಿಂತ ಅದು ಆ ಕಡೆ ತಗೊಂಡು ಹೋಗ್ತಾ ಇದೆ. ಮೇ ಬಿ ಅವ್ರಿಗೆ ಇವಾಗಲೇ ಒಂದು ಪ್ರಾಪರ್ ಕ್ಲಾರಿಟಿ ಸಿಗ್ತಾ ಇಲ್ಲ, ಇದಕ್ಕೆ 100% ಎಫರ್ಟ್ ಹಾಕಬೇಕಾ ಹಾಕಬಾರ್ದಾ, ಒಂದು ಶಾರ್ಟ್ ಬ್ರೇಕ್, ಅಟ್ಲೀಸ್ಟ್ ಒಂದು 4 ವೀಕ್ಸ್ ಬ್ರೇಕ್ ಬೇಕು ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ. ಡೆಫಿನೆಟ್ಲಿ ಒನ್ ಆಫ್ ಫ್ರೆಂಡ್ಸ್, ಯಾರ್ದು ಅವರ ಮ್ಯೂಚುವಲ್ ಫ್ರೆಂಡ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಅವರಿಗೆ ಏನೋ ಈ ರಿಲೇಶನ್ಶಿಪ್ ಬಗ್ಗೆ ಹೇಳಿರೋದು, ಈ ಕನೆಕ್ಷನ್ ಬಗ್ಗೆ ಹೇಳಿರೋದು, ಅದರಿಂದ ಅವರ ಮೈಂಡ್ ಡೈವರ್ಟ್ ಆಗಿರೋದು, ಅಥವಾ ರೀಸೆಂಟಾಗಿ ಇನ್ನೊಂದು ಯಾವುದೋ ಒಂದು ಪರ್ಸನ್ ಇವರಿಗೆ ಚಾಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರೋದು, ಇವ್ರನ್ನ ಅಪ್ರೋಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರೋದು, ಅದರಿಂದ ಇವರ ಮೈಂಡ್ ಸೆಟ್ ಡ್ರಿಫ್ಟ್ ಆಗಿರೋದು, ಇದೆಲ್ಲ ಪಾಸಿಬಿಲಿಟೀಸ್ ಇದೆ. ದೇರ್ ಈಸ್ ಕಿಂಗ್ ಆಫ್ ಸ್ವರ್ಡ್ಸ್. ಸೊ ಕಿಂಗ್ ಆಫ್ ಸ್ವರ್ಡ್ಸ್ ಮೇಯ್ನಾಗಿ ಏನು ಹೇಳ್ತಾನೆ, ಡೈರೆಕ್ಟ್ ಕಮ್ಯುನಿಕೇಷನ್. ಅಂದರೆ ಒನ್ ಥಿಂಗ್ ಈಸ್ ಫಾರ್ ಶೋರ್, ಅವ್ರಿಗೆ ಏನು ಫೀಲ್ ಆಗ್ತದೆ ನಿಮ್ಮ ಬಗ್ಗೆ, ಅವ್ರಿಗೆ ನಿಮ್ಮ ಬಗ್ಗೆ ಏನು ಒಪಿನಿಯನ್ ಇದೆ,
ಅವ್ರಿಗೆ ನಿಮ್ಮ ಬಗ್ಗೆ ಏನು ಇಂಟೆನ್ಷನ್ ಇದೆ ಅಲ್ವಾ, ಜಾಸ್ತಿ ದಿವಸ ನಿಮ್ಮಿಂದ ಅದನ್ನ ಮುಚ್ಚಿಡಲ್ಲ. ಮೇ ಬಿ 4 ವೀಕ್ಸ್ವರೆಗೂ ಸೈಲೆಂಟ್ ಆಗ್ಬೋದು, 4 ವೀಕ್ಸ್ವರೆಗೂ ನಿಮಗಿದ್ರ ಬಗ್ಗೆ ಒಂಥರ ಮಿಕ್ಸ್ಡ್ ಸಿಗ್ನಲ್ ಕೊಡ್ಬೋದು, ಅಥವಾ ಕಂಪ್ಲೀಟಾಗಿ ಬಿಟ್ಟು ಹೋದ್ರೇನೋ ಅನ್ನೋ ಒಂದು ಫೀಲ್ ಕೊಡ್ಬೋದು. ಬಟ್ ಮೋರ್ ದೆನ್ 4 ವೀಕ್ಸ್ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ಲೆಸ್ ಇರೋ ಥರ ಇರಲ್ಲ. ಡೆಫಿನೆಟ್ಲಿ ಅಪ್ರೋಚ್ ಮಾಡ್ತಾರೆ, ಏನಿದೆ ಅದನ್ನ ಡೈರೆಕ್ಟಾಗಿ ಹೇಳ್ತಾರೆ. ಅವ್ರು ಏನು ಫೀಲಿಂಗ್ಸ್ ಅಥವಾ ಏನು ಹೇಳಬೇಕು ಅಂತ ಇದೆ ಅದನ್ನ ಡೈರೆಕ್ಟಾಗಿ ಹೇಳ್ತಾರೆ. ಓಕೆ, there is 7 of Wands. ಡೆಫಿನೆಟ್ಲಿ ಗೈಸ್, ವಿತೌಟ್ ಎನಿ ಡೌಟ್, ಯಾರೆಲ್ಲ ನೋಡ್ತಾ ಇದ್ದೀರಾ, ನಿಮ್ಮ ರಿಲೇಶನ್ಶಿಪ್ ಮಧ್ಯದಲ್ಲಿ ಯಾರೋ ಒಬ್ರು ಬರ್ತಾ ಇರೋದು, ಅಂದರೆ ರಿಲೇಶನ್ಶಿಪ್ ಫೇವರ್ ಆಗಿ ಅಲ್ಲ, ಯಾರೋ ಒಬ್ರು ಇಂಟೆನ್ಷನಲಿ ಬರ್ತಾ ಇರೋದಂದ್ರೆ ಇವರ ಒಂದು ರಿಲೇಶನ್ಶಿಪ್ನ ಹಾಳು ಮಾಡಬೇಕು, ಅಥವಾ ಇವರ ಒಂದು ನೆಮ್ಮದಿಯಾಗಿರೋದನ್ನ ಹಾಳು ಮಾಡಬೇಕು, ಇವರ ಬಾಂಡಿಂಗ್ನ ಹಾಳು ಮಾಡಬೇಕು ಅಂತಾನೆ ಬರ್ತಾ ಇರೋದು ನೋಡ್ತಾ ಇದ್ದೀನಿ. ಇನ್ ಕೇಸ್ ನಿಮ್ಮಿಬ್ರು ಮಧ್ಯೆ ಒಂದು ಫ್ಯಾಮಿಲಿ ಪ್ರಾಬ್ಲಮ್ ಇತ್ತು ಅಂದರೆ ಫ್ಯಾಮಿಲಿನ ಹೆಂಗೆ ಒಪ್ಸೋದು, ಫ್ಯಾಮಿಲಿ ಒಪ್ತಾ ಇಲ್ಲ, ಈ ಥರ ಸಿಚುವೇಶನಲ್ಲಿ ತುಂಬ ಜನ ಇರ್ತೀರಾ. ಸೊ ಪಾಸಿಬಿಲಿಟಿ ಇದೆ ನಿಮ್ಮ ಪರ್ಸನ್ಗೆ ಡಿಫಿಕಲ್ಟ್ ಆಗ್ತಾ ಇದೆ ನಿಮ್ಮನ್ನ ಚೂಸ್ ಮಾಡೋದಕ್ಕೆ, ಡಿಫಿಕಲ್ಟ್ ಆಗ್ತಾ ಇದೆ ನಿಮಗೆ ಪ್ರಯಾರಿಟಿ ಕೊಡೋದಕ್ಕೆ, ಡಿಫಿಕಲ್ಟ್ ಆಗ್ತಾ ಇದೆ ಮನೆಯವ್ರನ್ನ ಎದುರಾಕೊಂಡು ನಿಮ್ಮನ್ನ ಅಪ್ರೋಚ್ ಮಾಡಿ ನಿಮ್ಮನ್ನ ಮದುವೆ ಆಗಿ ಈ ರಿಲೇಶನ್ಶಿಪ್ಗೋಸ್ಕರ ಫೈಟ್ ಮಾಡೋದು, ಇದೆಲ್ಲ ಅವ್ರಿಗೆ ಸ್ವಲ್ಪ ಭಯ ಆಗ್ತಾ ಇದೆ. ಅಂದರೆ ಒನ್ ಥಿಂಗ್ ಇಸ್ ಫಾರ್ ಶೋರ್, ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಗೈಸ್, ಆ ಪರ್ಸನ್ಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇಲ್ಲ ಈ ರಿಲೇಶನ್ಶಿಪ್ ಮೇಲೆ, ಅಥವಾ ಈ ಕನೆಕ್ಷನ್ ಮೇಲೆ ಅಷ್ಟೊಂದು ಶೋರ್ ಇಲ್ಲ. ಮದುವೆ ಆಗ್ತೀರಾ ನೀವು, ಲಾಸ್ಟಿಗೆ ಎಂಡಪ್ ಆಗ್ತೀರಾ, ಒಟ್ಟಿಗೆ ಎಂಡಪ್ ಆಗ್ತೀರಾ, ಇದೆಲ್ಲ ಅವ್ರಿಗೆ ನಿಜವಾಗ್ಲೂ ಅಷ್ಟೊಂದು ಶೋರ್ ಆಗಿಲ್ಲ ಅವರು ಈ ರಿಲೇಶನ್ಶಿಪ್ ಬಗ್ಗೆ ಅಥವಾ ಈ ಕನೆಕ್ಷನ್ ಬಗ್ಗೆ. ಮೇ ಬಿ ಅದನ್ನೇ ಒಂದು ಡೈರೆಕ್ಟ್ ಕಮ್ಯುನಿಕೇಶನ್ ಮಾಡ್ಬೋದು. ಶಿ ಈಸ್ ಟ್ರೈಯಿಂಗ್, ಅಂದರೆ ತುಂಬ, ಅಥವಾ ಹಿ ಈಸ್ ಟ್ರೈಯಿಂಗ್, ತುಂಬ ಫೈಟ್ ಮಾಡ್ತಾ ಇದ್ದಾರೆ ನೀವು ಬೇಕು ಅಂತ. ಬಟ್ ತುಂಬ ಜನ ಇದ್ರು ಎಗೇನೆಸ್ಟ್ ಆಗಿರೋದ್ರಿಂದ ಅದಾಗ್ತಾ ಇಲ್ಲ. 8 of Cups ಅಂದರೆ ಮೂವ್ ಆನ್. ಮೇ ಬಿ ತುಂಬ ಜನ ಏನು ಆಲ್ರೆಡಿ ರಿಲೇಶನ್ಶಿಪ್ಪಲ್ಲಿ ಇದ್ದೀರಾ ಗೈಸ್, ಇಟ್ಸ್ ಎನ್ ಇಂಡಿಕೇಶನ್ ಒಂದು ರಿಯಲಿ ಅನ್ಸ್ಟೇಬಲ್ ರಿಲೇಶನ್ಶಿಪ್ಪಲ್ಲಿ ಇದ್ದೀರಾ, ಅನ್ಸ್ಟೇಬಲ್ ಕನೆಕ್ಷನಲ್ಲಿದ್ದೀರಾ, ಅಥವಾ ರಿಯಲಿ ನೀವೇ ಬೇಕು ಅಂತ ಫೈಟ್ ಮಾಡುವಂಥ ಪರ್ಸನ್ ಜೊತೆ ನೀವಿಲ್ಲ, ನಿಮ್ಮನ್ನ ಆಪ್ಷನ್ ಆಗಿ ಇಟ್ಕೊಂಡಿದ್ದಾರೆ ಈ ಪರ್ಸನ್. ಮೇ ಬಿ ಇಟ್ಸ್ ಎನ್ ಇಂಡಿಕೇಶನ್, ಯಾರೆಲ್ಲ ನೋಡ್ತಾ ಇದ್ದೀರಾ, ದೇರ್ ಈಸ್ ಸಮಥಿಂಗ್ ಬೆಟರ್. ಮೇ ಬಿ ಈ ಪರ್ಸನ್ಗಿಂತ ನಿಮಗೆ ಬೆಟರ್ ಆಪ್ಷನ್ಸ್ ಫ್ಯೂಚರಲ್ಲಿ ಬರುತ್ತೆ, ಬೆಟರ್ ಕನೆಕ್ಷನ್ಸ್ ಫ್ಯೂಚರಲ್ಲಿ ಬರುತ್ತೆ, ಬೆಟರ್ ಪರ್ಸನ್ನ ನೀವು ಮೀಟ್ ಆಗ್ತೀರಾ. ಮೇ ಬಿ ಈ ಪರ್ಸನ್ ನಿಮಗೆ ರೈಟ್ ಪರ್ಸನ್ ಅಂತ ನೋಡ್ತಾ ಇಲ್ಲ. ಯಾರೆಲ್ಲ ನೋಡ್ತಾ ಇದ್ದೀರಾ, ಇಟ್ಸ್ ಟೈಮ್ ಟು ಮೂವ್ ಆನ್, ಇಟ್ಸ್ ಟೈಮ್ ಟು ಅಲ್ಲೆಲ್ಲಿ ನಿಮಗೆ ಇಂಪಾರ್ಟೆನ್ಸ್ ಫೀಲ್ ಆಗ್ತಾ ಇಲ್ಲ, ಎಲ್ಲಿ ನಿಮಗೋಸ್ಕರ ಏನೊಬ್ರು ಅಷ್ಟು ತುಂಬ ಫೈಟ್ ಮಾಡೋದಕ್ಕೆ ರೆಡಿ ಇಲ್ಲ ಅಂತ ಗೊತ್ತಾದ್ಮೇಲೆ ದೇರ್ ಇಸ್ ನೋ ಪಾಯಿಂಟ್. ರಿಸ್ಕ್ ತೊಗೊಳಕ್ಕೆ ಇಷ್ಟಪಡ್ತಾ ಇಲ್ಲ ಈ ಪರ್ಸನ್. ಎಲ್ಲದು ಈಸಿಯಾಗಿ ಹೋಗಲಿ, ಎಲ್ಲದು ಹೆಂಗಿದೆ ಹಾಗೆ ಹೋಗಲಿ, ಈ ಥರ ಇಂಟೆನ್ಷನಲ್ಲಿ ಇದ್ದಾರೆ ಇವರು. ಬಟ್ ಯಾವುದೇ ರೀತಿಯಾದ ಒಂದು ಸ್ಟ್ರಾಂಗ್ ಕಾನ್ಫಿಡೆನ್ಸ್ ಇಲ್ಲ ಈ ಒಂದು ರಿಲೇಶನ್ಶಿಪ್ ಬಗ್ಗೆ. ಸೊ ಇಟ್ಸ್ ಎನ್ ಇಂಡಿಕೇಶನ್, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ನೀವು ಒಂದು ರಾಂಗ್ ಪರ್ಸನ್ ಜೊತೆ ಬಗ್ಗೆ, ಅಥವಾ ರಾಂಗ್ ಪರ್ಸನ್ ರಾಂಗ್ ಕನೆಕ್ಷನ್ ಬಗ್ಗೆ ತುಂಬ ಹೋಪ್ಸ್ ಇಟ್ಕೊಂಡಿದ್ದೀರಾ. ಮೇ ಬಿ ಅದು ನಿಮಗೆ ಒಂದಿನ ಪ್ರಾಪರಾಗಿ ಟರ್ನ್ ಔಟ್ ಆಗಲ್ವೇನೋ. ಸೊ ದಿಸ್ ವಾಸ್ ದ ಮೆಸೇಜ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ. ಏನನ್ನಿಸ್ತು ಅಂತ ಹೇಳಿ. ಆ್ಯಂಡ್ ಯಾರಿಗೆಲ್ಲ ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನು ಕ್ಲೈಮ್ ಮಾಡ್ಕೋಬೇಕನ್ಸಿದೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡೋದಾಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ಲಿರೋ ನಂಬರ್ಗೆ ವಾಟ್ಸಪ್ ಮಾಡೋದಾಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡೋದಾಯಿತು ಗೈಸ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ರೈಟ್? ಎಸ್, ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.